Hello students, welcome to my channel English with GB Sir. My name is Basrajappa. Today we shall learn about goes to school and going to the school. ಈ ಗೋಸ್ ಟು ಸ್ಕೂಲ್ ಅಂದರೆ ಅವನು ಶಾಲೆಗೆ ಹೋಗ್ತಾನೆ ಅಂದರೆ ಈಸ್ ಎ ಸ್ಟೂಡೆಂಟ್ ದೇರ್ ಈ ಸ್ಟಡಿಯಿಂಗ್ ದೇರ್ ಅಂತ ಅರ್ಥ. ಅವನು ಶಾಲೆಗೆ ಹೋಗ್ತಾನೆ, ಶಾಲೆಯಲ್ಲಿ ಓದ್ತಾ ಇದ್ದಾನೆ, ಶಾಲೆಯ ವಿದ್ಯಾರ್ಥಿ ಈಸ್ ಎ ಸ್ಟೂಡೆಂಟ್ ಅಂತ ಅರ್ಥ. ಈ ಗೋಸ್ ಹಿ ವೆಂಟ್ ಟು ದ ಸ್ಕೂಲ್ ಅಂದರೆ ಅವನು ಶಾಲೆಗೆ ಹೋದ, ಅವನು ವಿದ್ಯಾರ್ಥಿಯ ಏನಕ್ಕೆ ಹೋಗಿದ್ದಾನೆ, ಈಸ್ ನಾಟ್ ಎ ಸ್ಟೂಡೆಂಟ್ ದೇರ್ ಅನ್ನೋ ಅರ್ಥವನ್ನು ಕೊಡುತ್ತೆ. ಹಾಗೆಯೇ ಈ ಲೀವ್ಸ್ ಇನ್ ಎ ಸಿಟಿ ಅಂದರೆ ಅವನು ಆ ನಗರದಲ್ಲಿ ಶಾಶ್ವತವಾಗಿ ಅಲ್ಲಿ ಉಳಿದಿದ್ದಾನೆ ಅಂತ ಅರ್ಥ. ಅಲ್ಲಿ ಅವನು ಮನೆ ಮಾಡಿಕೊಂಡು ವಾಸ ಇದ್ದಾನೆ ಅಂತ ಅರ್ಥ. ಈಸ್ ಲಿವಿಂಗ್ ಇನ್ ದ ಸಿಟಿ ಅಂದರೆ ಅವನು ಈಗ ಸ್ವಲ್ಪ ದಿವಸ ಅಲ್ಲಿರ್ತಾನೆ, ಅದು ಪರ್ಮನೆಂಟ್ ಪ್ಲೇಸ್ ಅಲ್ಲ ಅನ್ನೋ ಅರ್ಥ. ಈ ವರ್ಕ್ಸ್ ಇನ್ ಎ ಬ್ಯಾಂಕ್ ಅಂದರೆ ಅವನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ, ಪರ್ಮನೆಂಟ್ ಜಾಬ್ ಮಾಡ್ತಾನೆ ಅಂತ ಅರ್ಥ. ಈಸ್ ವರ್ಕಿಂಗ್ ಇನ್ ದ ಬ್ಯಾಂಕ್ ಅಂದರೆ ಅವನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ, ಅವನು ಟೆಂಪ್ರರಿ ಏನೋ ಅವನ್ನ ತೆಗೆದು ಬಿಡ್ಬೋದು. ಈಸ್ ನಾಟ್ ವರ್ಕಿಂಗ್ ಆ್ಯಸ್ ಎ ಪರ್ಮನೆಂಟ್ ಎಂಪ್ಲಾಯಿ ಅನ್ನೋ ಅರ್ಥವನ್ನು ಕೊಡುತ್ತೆ. ಹಾಗೆಯೇ ಹಿ ಗೋಸ್ ಟು ಮಾರ್ಕೆಟ್ ಅಂದರೆ ಎವ್ರಿ ಡೇ ಅಂದರೆ ಅವನ ದಿನ ಮಾರ್ಕೆಟ್ಗೆ ಹೋಗ್ತಾನೆ, ಏನೋ ವ್ಯಾಪಾರ ಮಾಡಲಿಕ್ಕೆ ಹೋಗ್ತಾನೆ ಅಂತ ಅರ್ಥ. ಈ ವೆಂಟ್ ಟು ದ ಮಾರ್ಕೆಟ್ ಟುಡೇ ಅಂದರೆ ಇವತ್ತು ಮಾತ್ರ ಅವನು ಮಾರ್ಕೆಟ್ಗೆ ಹೋಗಿದ್ದಾನೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಹೀಗೆ ನಾವು ಇನ್ನೂ ಅನೇಕ ವಿಷಯಗಳನ್ನು ಹೇಳ್ಬೋದು. ಶಿ ವರ್ಕ್ಸ್ ಇನ್ ಎ ಹಾಸ್ಪಿಟಲ್ ಅಂದರೆ ಅವಳು ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾಳೆ, ಅವಳು ಒಬ್ಬ ನರ್ಸು, ಶೀಸ್ ಎ ನರ್ಸ್ ಆಗೋ ಡಾಕ್ಟರ್ ಆಗೋ ಕೆಲಸ ಮಾಡ್ತಾಳೆ ಅನ್ನೋ ಅರ್ಥ ಕೊಡುತ್ತೆ. ಶಿ ವರ್ಕ್ಸ್ ಇನ್ ಎ ಶಿ ಈಸ್ ವರ್ಕಿಂಗ್ ಇನ್ ದ ಹಾಸ್ಪಿಟಲ್ ಅಂದರೆ ಅವಳು ಹಾಸ್ಪಿಟಲ್ ಕೆಲಸ ಮಾಡ್ತಾಳೆ, ನರ್ಸೋ ಡಾಕ್ಟ್ರಾಗೋ, ಆದರೆ ಅದು ಪರ್ಮನೆಂಟ್ ಉದ್ಯೋಗ ಅಲ್ಲ ಅನ್ನೋ ಅರ್ಥವನ್ನು ಕೊಡುತ್ತೆ. ನೋಡೋದ್ರಲ್ಲ ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್.